ಯೋಗಿನಿ ಏಕಾದಶಿ 2026 ಎಲ್ಲಾ ಪಾಪಗಳಿಂದ ಮುಕ್ತಿ ಮತ್ತು ಶ್ರೀಹರಿ ವಿಷ್ಣುವಿನ ಕೃಪೆ ಪಡೆಯುವ ಅಪರೂಪದ ದೈವಿಕ ಅವಕಾಶ. ನಮಸ್ಕಾರ ಸ್ನೇಹಿತರೆ. ಮಾನವನ ಜೀವನದಲ್ಲಿ ಎಷ್ಟೇ ಒಳ್ಳೆಯ ಕೆಲಸ ಮಾಡಿದರೂ ಜೀವನದಲ್ಲಿ ಸಮಸ್ಯೆಗಳು, ಅನಾರೋಗ್ಯ, ಆರ್ಥಿಕ ಸಂಕಷ್ಟಗಳು ಮತ್ತು ಮನಸ್ಸಿಗೆ ಶಾಂತಿ ಇಲ್ಲದಂತಹ ಪರಿಸ್ಥಿತಿಗಳು ಎದುರಾಗುತ್ತವೆ. ಆದರೆ ಹಿಂದೂ ಧರ್ಮದಲ್ಲಿ ಅಂತಹ ಎಲ್ಲ ದುಃಖಗಳಿಂದ ಮುಕ್ತಿ ಪಡೆಯಲು ಮತ್ತು ಭಗವಾನ್ ಶ್ರೀಹರಿ ವಿಷ್ಣುವಿನ ಕೃಪೆ ಪಡೆಯಲು ಹಲವು ಅತ್ಯಂತ ಪವಿತ್ರ ದಿನಗಳನ್ನು ತಿಳಿಸಲಾಗಿದೆ. ಅಂತಹ ಮಹತ್ವ ದಿನಗಳಲ್ಲಿ ಒಂದು ಯೋಗಿನಿ ಏಕಾದಶಿ. ಶಾಸ್ತ್ರಗಳು ಹೇಳುವಂತೆ ಈ ಒಂದು ದಿನವನ್ನು ಭಕ್ತಿ, ಶ್ರದ್ಧೆ ಮತ್ತು ನಿಯಮದಿಂದ ಆಚರಿಸಿದರೆ ಅನೇಕ ಜನ್ಮಗಳ ಪಾಪಗಳು ಕ್ಷಯಿಸುತ್ತವೆ. ಆರೋಗ್ಯ, ಐಶ್ವರ್ಯ, ಮನಃಶಾಂತಿ ಮತ್ತು ಅಂತಿಮವಾಗಿ ಮೋಕ್ಷದ ಮಾರ್ಗ ಸುಗಮವಾಗುತ್ತದೆ. ಹಾಗಾದರೆ 2026ರಲ್ಲಿ ಯೋಗಿನಿ ಏಕಾದಶಿ ಯಾವಾಗ ಬರುತ್ತದೆ? ಅದರ ಪೂಜಾ ವಿಧಾನವೇನು? ಯಾವ ನಿಯಮಗಳನ್ನು ಪಾಲಿಸಬೇಕು? ಯಾವ ದಾನಗಳನ್ನು ಮಾಡಿದರೆ ಶ್ರೀಹರಿಯ ಸಂಪೂರ್ಣ ಅನುಗ್ರಹ ದೊರೆಯುತ್ತದೆ? ಮತ್ತು ಈ ವ್ರತದ ಹಿಂದೆ ಅಡಗಿರುವ ಪುರಾಣದ ಮಹತ್ವವೇನು? ಇಂದಿನ ವಿಡಿಯೋದಲ್ಲಿ ಯೋಗಿನಿ ಏಕಾದಶಿಯ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಯೋಗಿನಿ ಏಕಾದಶಿಯ ಮಹತ್ವ. ಸನಾತನ ಧರ್ಮದಲ್ಲಿ ಪ್ರತಿಯೊಂದು ಏಕಾದಶಿಗೂ ತನ್ನದೇ ಆದ ವಿಶೇಷ ಮಹತ್ವವಿದೆ. ಪ್ರತಿಯೊಂದು ತಿಂಗಳಲ್ಲಿ 2 ಏಕಾದಶಿಗಳು ಬರುತ್ತವೆ. ಒಂದು ಶುಕ್ಲ ಪಕ್ಷದಲ್ಲಿ ಮತ್ತು ಇನ್ನೊಂದು ಕೃಷ್ಣ ಪಕ್ಷದಲ್ಲಿ. ಆಷಾಢ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಯೋಗಿನಿ ಏಕಾದಶಿಯು ಅತ್ಯಂತ ಪವಿತ್ರವಾದ ಏಕಾದಶಿಗಳಲ್ಲಿ ಒಂದಾಗಿದೆ. ಈ ದಿನ ಭಗವಾನ್ ವಿಷ್ಣುವನ್ನು ಆರಾಧಿಸುವುದರಿಂದ ಪಾಪಗಳು ಕ್ಷಯವಾಗುತ್ತವೆ, ದೈಹಿಕ ಹಾಗೂ ಮಾನಸಿಕ ನೋವುಗಳು ಕಡಿಮೆಯಾಗುತ್ತವೆ ಮತ್ತು ಭಕ್ತನ ಜೀವನದಲ್ಲಿ ಹೊಸ ಶುಭಾರಂಭವಾಗುತ್ತದೆ ಎಂದು ಶಾಸ್ತ್ರಗಳು ತಿಳಿಸುತ್ತವೆ. ಈ ವ್ರತವು ಕೇವಲ ಉಪವಾಸವಲ್ಲ, ಇದು ಆತ್ಮಶುದ್ಧಿಯ ಸಾಧನೆಯಾಗಿದೆ. 2026ರಲ್ಲಿ ಯೋಗಿನಿ ಏಕಾದಶಿಯನ್ನು ಶುಕ್ರವಾರ ಜುಲೈ 10ರಂದು ಆಚರಿಸಲಾಗುತ್ತದೆ. ತಿಥಿ ಆರಂಭ ಜುಲೈ 10 ಬೆಳಗ್ಗೆ 8 ಗಂಟೆ 16 ನಿಮಿಷ. ತಿಥಿ ಅಂತ್ಯ ಜುಲೈ 11 ಬೆಳಗಿನ ಜಾವ 5 ಗಂಟೆ 22 ನಿಮಿಷ. ಹಿಂದೂ ಪಂಚಾಂಗದಲ್ಲಿ ಸೂರ್ಯೋದಯದ ಸಮಯದಲ್ಲಿ ಇರುವ ತಿಥಿಗೆ ಹೆಚ್ಚಿನ ಮಹತ್ವವಿರುವುದರಿಂದ ಜುಲೈ 10ರಂದು ಈ ವ್ರತವನ್ನು ಆಚರಿಸಲಾಗುತ್ತದೆ. ಪಾರಣ ಸಮಯ ಜುಲೈ 11ರಂದು ಮಧ್ಯಾಹ್ನ 1:59ರಿಂದ ಸಂಜೆ 4:37ರವರೆಗೆ. ಯೋಗಿನಿ ಏಕಾದಶಿಯ ಪುರಾಣ ಮಹತ್ವ. ಬ್ರಹ್ಮ ವೈವರ್ತ ಪುರಾಣದಲ್ಲಿ ಯೋಗಿನಿ ಏಕಾದಶಿಯ ಮಹಿಮೆಯನ್ನು ಬಹಳ ವಿಶಿಷ್ಟವಾಗಿ ವಿವರಿಸಲಾಗಿದೆ. ಅಲ್ಲಿ ಹೇಳಿರುವ ಪ್ರಕಾರ ಯೋಗಿನಿ ಏಕಾದಶಿ ವ್ರತವನ್ನು ಆಚರಿಸಿದ ವ್ಯಕ್ತಿಗೆ 88,000 ಬ್ರಾಹ್ಮಣರಿಗೆ ಅನ್ನದಾನ ಮಾಡಿದಷ್ಟು ಪುಣ್ಯ ದೊರೆಯುತ್ತದೆ. ಈ ಒಂದು ಮಾತು ಈ ವ್ರತದ ಮಹತ್ವ ಎಷ್ಟಿದೆ ಎಂಬುದನ್ನು ತಿಳಿಸುತ್ತದೆ. ಯೋಗಿನಿ ಏಕಾದಶಿಯ ಆಧ್ಯಾತ್ಮಿಕ ಫಲ. ಈ ವ್ರತವನ್ನು ಆಚರಿಸುವುದರಿಂದ ತಿಳಿದು ಹಾಗೂ ತಿಳಿಯದೆ ಮಾಡಿದ ಪಾಪಗಳು ನಾಶವಾಗುತ್ತವೆ. ಭಗವಾನ್ ವಿಷ್ಣುವಿನ ಕೃಪೆ ದೊರೆಯುತ್ತದೆ. ಮನಸ್ಸಿಗೆ ಶಾಂತಿ ಲಭಿಸುತ್ತದೆ. ಆರೋಗ್ಯ ಸುಧಾರಿಸುತ್ತದೆ. ಕುಟುಂಬದಲ್ಲಿ ಸುಖ ಸಮೃದ್ಧಿ ಹೆಚ್ಚಾಗುತ್ತದೆ. ಜೀವನದ ಅಡೆತಡೆಗಳು ದೂರವಾಗುತ್ತವೆ. ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ ಎಂಬ 4 ಪುರುಷಾರ್ಥಗಳ ಸಾಧನೆಗೆ ದಾರಿ ತೆರೆದುಕೊಳ್ಳುತ್ತದೆ. ಪೂಜಾ ವಿಧಾನ. ಯೋಗಿನಿ ಏಕಾದಶಿಯಂದು ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಬೇಕು. ನಂತರ ಉಪವಾಸದ ಸಂಕಲ್ಪ ಮಾಡಬೇಕು. ಪೂಜಾ ಸ್ಥಳದಲ್ಲಿ ಶ್ರೀ ಮಹಾವಿಷ್ಣು ಹಾಗೂ ಮಹಾಲಕ್ಷ್ಮಿಯ ಚಿತ್ರ ಅಥವಾ ವಿಗ್ರಹವನ್ನು ಪ್ರತಿಷ್ಠಾಪಿಸಬೇಕು. ನಂತರ ಧೂಪ ಅರ್ಪಿಸಿ, ತುಪ್ಪದ ದೀಪ ಹಚ್ಚಿ, ಹಳದಿ ಹೂಗಳನ್ನು ಸಮರ್ಪಿಸಿ, ನೈವೇದ್ಯ ಅರ್ಪಿಸಿ, ಹಣ್ಣುಗಳನ್ನು ಸಮರ್ಪಿಸಿ, ನಂತರ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಬೇಕು. ಸಾಧ್ಯವಾದರೆ ಏಕಾದಶಿ ಕಥೆಯನ್ನು ಕೇಳಬೇಕು. ದಿನವಿಡೀ ಭಗವಂತನ ನಾಮಸ್ಮರಣೆ ಮಾಡಬೇಕು. ರಾತ್ರಿ ಜಾಗರಣೆ ಮಾಡಿ ಭಜನೆ, ಕೀರ್ತನೆ ಮತ್ತು ಧ್ಯಾನದಲ್ಲಿ ಸಮಯ ಕಳೆಯುವುದು ಅತ್ಯಂತ ಫಲಪ್ರದವೆಂದು ಹೇಳಲಾಗಿದೆ. ಉಪವಾಸ ಹೇಗೆ ಮಾಡಬೇಕು? ಪ್ರತಿಯೊಬ್ಬರ ಆರೋಗ್ಯ ಮತ್ತು ಸಾಮರ್ಥ್ಯಕ್ಕೆ ಅನುಗುಣವಾಗಿ ಉಪವಾಸ ಆಚರಿಸಬಹುದು. ಕೆಲವರು ನಿರ್ಜಲ ಉಪವಾಸ ಮಾಡುತ್ತಾರೆ. ಕೆಲವರು ಕೇವಲ ನೀರು ಸೇವಿಸುತ್ತಾರೆ. ಇನ್ನು ಕೆಲವರು ಹಣ್ಣು ಹಾಗೂ ಹಾಲನ್ನು ಮಾತ್ರ ಸೇವಿಸಿ ಫಲಾಹಾರ ಉಪವಾಸ ಮಾಡುತ್ತಾರೆ. ಯಾವ ರೀತಿಯಲ್ಲಿ ಮಾಡಿದರೂ ಮುಖ್ಯವಾದುದು ಭಕ್ತಿ ಮತ್ತು ಶ್ರದ್ಧೆ. ಈ ದಿನ ಪಾಲಿಸಬೇಕಾದ ನಿಯಮಗಳು. ಯೋಗಿನಿ ಏಕಾದಶಿಯಂದು ಮಾಂಸಾಹಾರ ಸೇವಿಸಬಾರದು, ಮದ್ಯಪಾನ ಮಾಡಬಾರದು, ಸುಳ್ಳು ಹೇಳಬಾರದು, ಕೋಪ ಮಾಡಿಕೊಳ್ಳಬಾರದು, ಯಾರನ್ನು ಅವಮಾನಿಸಬಾರದು, ಅನಗತ್ಯ ಮಾತುಗಳನ್ನು ಕಡಿಮೆ ಮಾಡಿ ದೇವರ ನಾಮಸ್ಮರಣೆ ಮಾಡಬೇಕು. ಮನಸ್ಸು, ಮಾತು ಮತ್ತು ಕರ್ಮವನ್ನು ಪವಿತ್ರವಾಗಿಟ್ಟುಕೊಳ್ಳುವುದು ಈ ದಿನದ ಪ್ರಮುಖ ಉದ್ದೇಶವಾಗಿದೆ. ದಾನ ಧರ್ಮದ ಮಹತ್ವ. ಸನಾತನ ಧರ್ಮದಲ್ಲಿ ದಾನವನ್ನು ಅತ್ಯಂತ ಶ್ರೇಷ್ಠ ಧರ್ಮವೆಂದು ಪರಿಗಣಿಸಲಾಗಿದೆ. ವಿಶೇಷವಾಗಿ ಯೋಗಿನಿ ಏಕಾದಶಿಯಂದು ಮಾಡಿದ ದಾನಕ್ಕೆ ಅನೇಕ ಪಟ್ಟು ಪುಣ್ಯ ಸಿಗುತ್ತದೆ. ಈ ದಿನ ಅನ್ನದಾನ, ಹಣ್ಣುಗಳ ದಾನ, ನೀರಿನ ಮಡಿಕೆಗಳ ದಾನ, ಬಡವರಿಗೆ ಆಹಾರ, ಬಟ್ಟೆ ದಾನ ಇವುಗಳನ್ನು ಮಾಡಿದರೆ ಶ್ರೀಹರಿಯ ವಿಶೇಷ ಅನುಗ್ರಹ ದೊರೆಯುತ್ತದೆ ಎಂದು ಶಾಸ್ತ್ರಗಳು ತಿಳಿಸುತ್ತವೆ. ಅನ್ನದಾನ ಏಕೆ ಶ್ರೇಷ್ಠ? ಶಾಸ್ತ್ರಗಳು ಹೇಳುವಂತೆ ಎಲ್ಲಾ ದಾನಗಳಲ್ಲಿ ಅನ್ನದಾನವೇ ಅತ್ಯುತ್ತಮ. ಏಕೆಂದರೆ
ಹಸಿದವನಿಗೆ ಅನ್ನ ನೀಡುವುದು ಎಂದರೆ ನೇರವಾಗಿ ದೇವರ ಸೇವೆ ಮಾಡಿದಂತೆಯೇ. ದಾನದಿಂದ ಶತ್ರುಗಳು ಸಹ ಸ್ನೇಹಿತರಾಗುತ್ತಾರೆ. ದಾನದಿಂದ ಎಲ್ಲ ದುಃಖಗಳು ದೂರವಾಗುತ್ತವೆ ಎಂದು ಪುರಾಣಗಳು ಹೇಳುತ್ತವೆ. ಆದ್ದರಿಂದ ಈ ಪವಿತ್ರ ದಿನದಲ್ಲಿ ಸಾಧ್ಯವಾದಷ್ಟು ಜನರಿಗೆ ಅನ್ನದಾನ ಮಾಡುವ ಸಂಕಲ್ಪ ಮಾಡೋಣ. ಜೀವನಕ್ಕೆ ನೀಡುವ ಸಂದೇಶ. ಯೋಗಿನಿ ಏಕಾದಶಿಯು ಕೇವಲ ಉಪವಾಸದ ಹಬ್ಬವಲ್ಲ, ಇದು ನಮ್ಮ ಮನಸ್ಸನ್ನು ಶುದ್ಧಗೊಳಿಸುವ ದಿನ, ಕ್ಷಮೆ ಕಲಿಯುವ ದಿನ, ಸೇವೆ ಮಾಡುವ ದಿನ, ದೇವರ ನಾಮಸ್ಮರಣೆಯಲ್ಲಿ ಜೀವನದ ನಿಜವಾದ ಸಂತೋಷವನ್ನು ಅನುಭವಿಸುವ ದಿನ. ಈ ವ್ರತವು ನಮಗೆ ಭಕ್ತಿ, ನಿಯಮ, ಶಿಸ್ತು, ಕರುಣೆ ಮತ್ತು ನಿಸ್ವಾರ್ಥ ಸೇವೆಯ ಮಹತ್ವವನ್ನು ಕಲಿಸುತ್ತದೆ. ನಮ್ಮ ಜೀವನದಲ್ಲಿ ಹಣ, ಅಧಿಕಾರ ಮತ್ತು ಐಶ್ವರ್ಯ ಎಷ್ಟೇ ಇದ್ದರೂ ಮನಸ್ಸಿನಲ್ಲಿ ಶಾಂತಿ ಇಲ್ಲದಿದ್ದರೆ ಯಾವುದಕ್ಕೂ ಅರ್ಥವಿಲ್ಲ. ಆದರೆ ಭಗವಾನ್ ಶ್ರೀಹರಿ ವಿಷ್ಣುವಿನ ಕೃಪೆ ದೊರೆತರೆ ಜೀವನದ ದಾರಿ ಸುಗಮವಾಗುತ್ತದೆ. ಈ ಯೋಗಿನಿ ಏಕಾದಶಿಯಂದು ಸಾಧ್ಯವಾದಷ್ಟು ಭಕ್ತಿಯಿಂದ ಉಪವಾಸ ಆಚರಿಸಿ, ದೇವರ ನಾಮಸ್ಮರಣೆ ಮಾಡಿ, ಬಡವರಿಗೆ ಅನ್ನದಾನ ಮಾಡಿ ಮತ್ತು ನಿಮ್ಮ ಕುಟುಂಬದ ಸುಖ, ಆರೋಗ್ಯ ಮತ್ತು ಸಮೃದ್ಧಿಗಾಗಿ ಶ್ರೀಹರಿಯಲ್ಲಿ ಪ್ರಾರ್ಥನೆ ಮಾಡಿ. ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಕುಟುಂಬದವರಿಗೂ ಮತ್ತು ಸ್ನೇಹಿತರಿಗೆ ಹಂಚಿಕೊಳ್ಳಿ. ಇನ್ನೂ ಇಂತಹ ಧಾರ್ಮಿಕ, ಆಧ್ಯಾತ್ಮಿಕ ಮತ್ತು ಪುರಾಣಗಳ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. ಶ್ರೀಮನ್ ನಾರಾಯಣನ ಕೃಪೆ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ. ಓಂ ನಮೋ ನಾರಾಯಣಾಯ. ಧನ್ಯವಾದಗಳು.